ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನನ್ನ ವೀಡಿಯೋಸ್ನ ನೋಡ್ತಿದ್ದೀರಾ, ದಯವಿಟ್ಟು ರಿಕ್ವೆಸ್ಟ್ ಮಾಡ್ತೀನಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ನ ನೋಡಿ. ನಾನು ಮಾಡಿರೋವಂತಹ ರೆಸಿಪಿಗಳು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾನು ನಿಮಗೆ ತೋರಿಸ್ತಿರೋ ರೆಸಿಪಿ ಬಂದು ಹೋಟೆಲ್ನಲ್ಲಿ ಮಾಡುವಂತಹ ಶಾವಿಗೆ ಬಾತನ್ನ ನಾವು ಮನೇಲಿ ಹೇಗೆ ಈಸಿಯಾಗಿ ಮಾಡ್ಕೋಬೋದು ಅಂತ ತೋರಿಸ್ತೀನಿ. ಮನೇಲಿ ನಾವು ಎಷ್ಟೇ ಮಾಡಿದ್ರೂ ಮುದ್ದೆ ಥರ ಬರುತ್ತೆ ಅಂತ ಇರೋರು ಈ ಸಲ ಈ ಥರ ನೋಡಿ ಮಾಡಿ, ಯಾವುದೇ ರೀತಿ ಮುದ್ದೆ ಥರ ಏನೂ ಆಗ್ದಲೇ ಫುಲ್ ಉದ್ರುದ್ರಾಗಿ ಹೋಟೆಲಲ್ಲಿ ಯಾವ ಥರ ಮಾಡಿಕೊಡ್ತಾರೋ ಅದೇ ಥರನೇ ನಾವು ಈಸಿಯಾಗಿ ಮಾಡ್ಬೋದು. ಇದಕ್ಕೆ ನಾನು ಒಂದು ಪಾತ್ರೆ ತೊಗೊಂಡು ಅದರಲ್ಲಿ ಅರ್ಧ ಪಾತ್ರೆ ಆಗುವಷ್ಟು ನೀರನ್ನು ಹಾಕಿ, ಜೊತೆಗೆ ಸ್ವಲ್ಪ ಎಣ್ಣೆನ ಹಾಕಿ ಅದನ್ನು ನೀಟಾಗಿ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ನೀರನ್ನು ಮತ್ತು ಎಣ್ಣೆಲಿ ಮಿಕ್ಸ್ ಆದಮೇಲೆ ನೀಟಾಗಿ ಅದನ್ನು ಸ್ವಲ್ಪ ನೀರನ್ನು ಬಿಸಿ ಮಾಡಬೇಕು. ಸ್ವಲ್ಪ ಕುದಿಯೋ ಥರ ಆಗಿರಬೇಕು. ಅದಕ್ಕೆ ಒಂದು ಬಟ್ಲಲ್ಲಿ 2 ಬಟ್ಲಾಗುವಷ್ಟು ನಾನು ಶಾವಿಗೆನ ತೊಗೊತೀನಿ. ಇದು ರೋಸ್ಟೆಡ್ ಶಾವಿಗೆ ಆಗಿರುತ್ತೆ, ಮತ್ತು ನಾವು ಅದನ್ನು ಉರಿಬೇಕು ಅನ್ನೋದೇನಿಲ್ಲ. ಈಗ ನಾನು ಕಾಯ್ದಿರೋ ಅಂಥ ಎಣ್ಣೆ ನೋಡಿ ಆ ಥರ ಗುಳ್ಳೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ನೀರಲ್ಲಿ, ಆ ಟೈಮಲ್ಲಿ ನಾವು ಶಾವಿಗೆನ ಹಾಕಿ ನೀಟಾಗಿ ನಾನು 2 ಬಟ್ಲು ಶಾವಿಗೆ ಹಾಕ್ತಾಯಿರೋದು. ನೀವು ಕ್ವಾಂಟಿಟಿ ನೋಡಿಕೊಂಡು ನೀವು ಮಾಡಬೇಕಾಗುತ್ತೆ. ಎಲ್ಲ ಹಾಕಿ ನೀಟಾಗಿ ಒಂದು 2 ರಿಂದ 5 ನಿಮಿಷ ಅಷ್ಟೇ ನಾವು ಅದನ್ನು ಬೇಯಿಸಬೇಕು. ಇದು ನಾನು ತೊಗೊಂಡಿರೋದು ಸಣ್ಣ ಶಾವಿಗೆ. ನೀವು ಇನ್ನೂ ಸ್ವಲ್ಪ ದಪ್ಪ ಶಾವಿಗೆ ತೊಗೊಂಡಿದ್ರೆ ಅದನ್ನು ನೋಡಿ ನೀವು ಕೈಯಲ್ಲಿ ಹಿಂಗೆ ಇಸ್ಕಿದ್ರೆ ಗೊತ್ತಾಗುತ್ತೆ ಅದು ಬೆಂದಿದೆಯಾ ಹೇಗೆ ಅಂತ. ಆ ಥರ ಎಲ್ಲ ನೀಟಾಗಿ ಈ ಥರ ಬೆಂದಿದ ಮೇಲೆ ಅದನ್ನು ತೊಗೊಂಡು ನಾವು ಅದನ್ನು ನೀರೆಲ್ಲ ಬಸಿದು 1-2 ಸಲ ತಣ್ಣೀರಲ್ಲಿ ಅದನ್ನು ನೀಟಾಗಿ ವಾಶ್ ಮಾಡಿ ಈ ಥರ ಅದನ್ನು ಆರೋಕ್ಕೆ ಬಿಡಬೇಕು. ಈ ಥರ ನಾವು ತಣ್ಣೀರಲ್ಲಿ ವಾಶ್ ಮಾಡಿ ಆರೋಕ್ಕೆ ಬಿಟ್ರೇ ಅದು ಬಿಡಿಯಾಗಿ ಉದ್ರುದ್ರಾಗಿ ಇರೋದು. ಶಾವಿಗೆ ಬಾತ್ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ನೋಡೋಣ ಬನ್ನಿ. ಈಗ ನಾನು ಸಣ್ಣ ಗಾತ್ರದ 3 ಈರುಳ್ಳಿ ತೊಗೊಂಡು ಸಣ್ಣದಾಗಿ ಹಚ್ಕೊಂಡು ನೋಡಿ, ಈ ಥರ ನೀಟಾಗಿ ಸಣ್ಣಗೆ ಹಚ್ಕೊಂಡು 3 ಈರುಳ್ಳಿ ತೊಗೊಂಡಿದ್ದೀನಿ, ಸಣ್ಣ ಕಟ್ ಮಾಡಿದ್ದೀನಿ. ಮತ್ತು ಒಂದು 12 ಹಸಿರು ಮೆಣಸಿನ್ಕಾಯಿನ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಮೀಡಿಯಮ್ ಸೈಜ್ ಒಂದು ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಸಣ್ಣಗೆ ನೀಟಾಗಿ ಕಟ್ ಮಾಡ್ಕೋಬೇಕು, ಎಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಹೋಳು ನಿಂಬೆಹಣ್ಣ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ನಾನು ಇವತ್ತು ಕ್ಯಾರೆಟ್ನ ಸೇರಿಸ್ತಾ ಇದ್ದೀನಿ. ಹಾಗೂ ಒಂದು ಮೀಡಿಯಮ್ ಸೈಜ್ ಒಂದು ಕ್ಯಾರೆಟ್ನ ತುರಿದು ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕಾಯಿನೂ ಕೂಡ ಅದ್ರ ಜೊತೆಯಲ್ಲಿ ತುರಿದು ಇಟ್ಕೊಂಡಿದ್ದೀನಿ. ಇಷ್ಟೇ ಸಾಮಗ್ರಿಗಳನ್ನ ಬಳಸಿ ನಾವು ಹೋಟೆಲ್ ಸ್ಟೈಲಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಇದಕ್ಕೆ ನಾನು ಇವಾಗ ಒಂದು ತಳ ಗಟ್ಟಿ ಇರೋವಂತಹ ಒಂದು ಬಾಣಲಿನ ತಗೊಂಡು ಹಚ್ಚಿ ಗ್ಯಾಸ್ ಮೇಲೆ ಇಡ್ತಾಯಿದ್ದೀನಿ. ನೀವು ತುಂಬ ಸಲ ಮನೇಲಿ ಟ್ರೈ ಮಾಡಿರ್ತೀರ. ಎಷ್ಟೇ ಟ್ರೈ ಮಾಡಿದ್ರೂ ಕೂಡ ಶಾವಿಗೆ ಬಾತ್ ಹೋಟೆಲಲ್ಲಿ ಮಾಡಿರೋ ಥರ ಬರೋದೇ ಇಲ್ಲ. ಸ್ವಲ್ಪ ಅದು ಗಟ್ಟಿ ಆಗೋದು, ಮುದ್ದೆ ಥರ ಆಗೋದು, ಮತ್ತು ಬಿಡಿಯಾಗಲ್ಲ, ಅದು ಅನ್ನದ ಥರ ಮೆತ್ಕೊಂಡಿರುತ್ತೆ, ಹಾಗೆಲ್ಲ ಆಗಿರುತ್ತೆ. ಸೊ ಈ ಥರ ಟ್ರೈ ಮಾಡಿ. ಬಾಣಲಿ ಕಾದ ನಂತರ ಅದಕ್ಕೆ ನಾನೊಂದು 4 ರಿಂದ 5 ಟೀ ಸ್ಪೂನು ಎಣ್ಣೆನ ಸೇರಿಸಿ ಅದಕ್ಕೆ ಒಂದು ಮುಷ್ಟಿ ಆಗುವಷ್ಟು ಕಡಲೆಬೀಜನ ಸೇರಿಸ್ತಾ ಇದ್ದೀನಿ. ನಿಮಗಿನ್ನೂ ಜಾಸ್ತಿ ಬೇಕಂದರೆ ಸ್ವಲ್ಪ ಜಾಸ್ತಿನೂ ಹಾಕ್ಕೋಬೋದು, ಇಲ್ಲ ಕಡಿಮೆನೂ ಹಾಕ್ಕೋಬೋದು. ನಾನೊಂದು ಇಡೀ ಆಗುವಷ್ಟು ಕಡಲೆಬೀಜನ ಹಾಕ್ಕೊಂಡು ಅದನ್ನು ನೀಟಾಗಿ ಫ್ರೈ ಮಾಡಿ, ಸ್ವಲ್ಪ ಅದು ಕಲರ್ ಚೇಂಜ್ ಆಗೋವರೆಗೂ ನೀಟಾಗಿ ಅದನ್ನು ಫ್ರೈ ಮಾಡಬೇಕಾಗುತ್ತೆ. ಸ್ವಲ್ಪ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ನಾವು ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕಾಗುತ್ತೆ. ಈಗ ನೋಡಿ ಎಲ್ಲ ನೀಟಾಗಿ ಅದು ಫ್ರೈ ಆಗಿದೆ, ಕಲರೆಲ್ಲ ಚೇಂಜ್ ಆಗಿದೆ. ಈ ಥರ ಕಲರ್ ಚೇಂಜ್ ಆದಮೇಲೆ ನಾವೇನು ಮಾಡಬೇಕು, ಅದನ್ನು ಸಪ್ರೇಟಾಗಿ ತೆಗೆದಿಟ್ಕೋಬೇಕು. ಇದ್ರ ಜೊತೆಗೆ ಹಾಕಿದ್ರೆ ಅಷ್ಟು ಸ್ಪೈಸಿಯಾಗಿರಲ್ಲ, ಅದು ಸ್ವಲ್ಪ ಮೆತ್ತಗಾಗ್ಬಿಡುತ್ತೆ. ಹಂಗಾಗಿ ಅದನ್ನು ತೆಗೆದಿಟ್ಕೊಂಡು ಲಾಸ್ಟಲ್ಲಿ ನಾವು ಸೇರಿಸೋದ್ರಿಂದ ಅದು ತಿನ್ನೋದಕ್ಕೆ ನೀಟಾಗಿ ಚೆನ್ನಾಗಿರುತ್ತೆ. ಅದರಿಂದ ನಾನೆಲ್ಲ ತೆಗೆದಿಟ್ಕೊತಾ ಇದ್ದೀನಿ.
ಈಗ ನೋಡಿ ನಾನು ಕರೆದಿಟ್ಟಿರೋ ಅಂತಹ ಕಡಲೆ ಬೀಜನ ಎತ್ತಿಟ್ಕೊಂಡು ಈಗ ಅದೇ ಎಣ್ಣೆಗೆ ನಾನು ಒಂದು 2-3 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೇಳೆನ ಸೇರಿಸ್ತೀನಿ. ಇದನ್ನು ಫ್ರೈ ಮಾಡಿ ನಾನು ಅದರಲ್ಲೇ ಬಿಡ್ತೀನಿ. ನಾನೇನು ಅದನ್ನು ಸಪ್ರೇಟಾಗಿ ಎತ್ತಿಟ್ಕೊಳ್ಳಲ್ಲ. ಇದೇನು ಆ ಥರ ಆಗೋದಿಲ್ಲ ಕಡಲೆ ಬೀಜದ ಥರ. ಸೊ ಹಂಗಾಗಿ ಇದನ್ನು ಅದರಲ್ಲೇ ಬಿಟ್ಟು ಅದನ್ನು ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ. ನೋಡಿ ಈಗ ಕಡಲೆಬೇಳೆನೂ ನೀಟಾಗಿ ಫ್ರೈ ಆಗಿದೆ. ಈಗ ನಾನು ಅದಕ್ಕೆ ಸ್ವಲ್ಪ ಸಾಸಿವೆನ ಸೇರಿಸ್ತಾ ಇದ್ದೀನಿ. ಇದು ಸಾಸಿವೆ ಎಲ್ಲ ಚಿಟ್ಲಿದ ಮೇಲೆ ನಾನು ಅದಕ್ಕೆ ಸ್ವಲ್ಪ ಜೀರಿಗೆನ ಸೇರಿಸ್ತಾ ಇದ್ದೀನಿ. ಇದಾದ ನಂತರ ನಾನು ಸ್ವಲ್ಪ ಅದಕ್ಕೆ ಕರಿಬೇವಿನ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ. ಈಗ ಇದು 3 ಚೆನ್ನಾಗಿ ರೋಸ್ಟ್ ಮಾಡಬೇಕು. ನಾವು ಶಾವಿಗೆನ ಸಪ್ರೇಟಾಗಿ ಬೇಯಿಸ್ಕೋಬೇಕಾದ್ರೆ ಅದಕ್ಕೆ ನಾವು ಎಣ್ಣೆನ ಸೇರಿಸಿದ್ರೆ ಅದು ಬಿಡಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಈಗ ಅದೆಲ್ಲ ಫ್ರೈ ಆಗಿದೆ. ಅದ್ರ ಜೊತೆಗೆ ನಾನಿವಾಗ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋಂತಹ ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಈರುಳ್ಳಿನ ಚೆನ್ನಾಗಿ ನಾವು ಎಣ್ಣೆಯಲ್ಲಿ ರೋಸ್ಟ್ ಮಾಡಬೇಕು. ನೀಟಾಗಿ ಎಣ್ಣೆಯಲ್ಲಿ ನೀಟಾಗಿ ಇದನ್ನು ಬೇಯೋದಕ್ಕೆ ಬಿಡಬೇಕಾಗತ್ತೆ. ನೀಟಾಗಿ ಕೈ ಆಡಿಸ್ಬೇಕು. ಇವತ್ತು ಮಾರ್ನಿಂಗೆ ಕರೆಂಟ್ ಇಲ್ಲ ಮನೇಲಿ. ಏನೋ ಹೊರಗಡೆ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬಿಟ್ಟು ನಮ್ಮ ಏರಿಯಾ ಫುಲ್ ಕರೆಂಟ್ ತೆಗೆದಿದ್ದಾರೆ. ಹಂಗಾಗಿ ಸ್ವಲ್ಪ ಕತ್ಲಿದೆ. ವಿಡಿಯೋದಲ್ಲಿ ಸ್ವಲ್ಪ ಕತ್ಲು ಕಾಣಿಸ್ತಿದೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ಈರುಳ್ಳಿ ಎಲ್ಲ ಫ್ರೈ ಆಯಿತು. ಈಗ ಈರುಳ್ಳಿ ಫ್ರೈ ಆದಮೇಲೆ ನಾನಿವಾಗ ಕಟ್ ಮಾಡಿ ಇಟ್ಕೊಂಡಿರೋಂತಹ ಹಸಿರು ಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ. ನಿಮಗೆ ಖಾರ ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ನೀವು ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊಳ್ಳಿ. ಈಗ ಇದನ್ನೆಲ್ಲ ಸೇರಿಸಿ ನಾನು ನೀಟಾಗಿ ಅದನ್ನು ರೋಸ್ಟ್ ಆಗೋ ತನಕ ನಾನು ಅದನ್ನು ನೀಟಾಗಿ ಹುರಿತೀನಿ. ನೋಡಿ ಇದೆಲ್ಲ ನೀಟಾಗಿ ಫ್ರೈ ಆದಮೇಲೆ ನಾನು ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಸೇರಿಸ್ತಾ ಇದ್ದೀನಿ. ತುಂಬ ಜಾಸ್ತಿನೂ ಬೇಡ, ಸ್ವಲ್ಪ ಮಾತ್ರ ಸೇರಿಸ್ಕೊಳ್ಳಿ. ನೀವು ಜಾಸ್ತಿ ಅರಿಶಿನ ಹಾಕ್ಬಿಟ್ರೆ ಫುಲ್ ಡಾರ್ಕಾಗಿ ಬಂದುಬಿಡುತ್ತೆ, ಕಲರ್ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ. ಹಾಗಾಗಿ ಸ್ವಲ್ಪ ಮಾತ್ರ ಸೇರಿಸ್ಕೊಳ್ಳಿ. ಸೇರಿಸಿ ನೀಟಾಗಿ ಅದು ಸ್ವಲ್ಪ ಅದು ಸ್ಮೆಲ್ ಹೋಗೋ ತನಕ ನೀಟಾಗಿ ಬಾಡಿಸ್ಕೊಬೇಕು. ಈಗ ಇದೆಲ್ಲ ಆಗಿದೆ. ಇದಾದ ನಂತರ ನಾನು ತುರಿದಿಟ್ಕೊಂಡಿರೋ ಅಂತಹ ಕ್ಯಾರೆಟ್ನ ಸೇರಿಸ್ತಾ ಇದ್ದೀನಿ. ಹಾಗೆ ಅದರ ಜೊತೆ ನಾನು ಕಾಯಿನೂ ಕೂಡ ಹಾಕ್ಬಿಟ್ಟು ನೀಟಾಗಿ ನಾನು ಅದನ್ನು ಫ್ರೈ ಮಾಡ್ಕೊತೀನಿ.
ಕ್ಯಾರೆಟು ನಿಮಗೆ ಆಪ್ಷನಲ್, ಬೇಕಾದ್ರೆ ಸೇರಿಸ್ಕೋಬೋದು. ನಮಗೆ ಕ್ಯಾರೆಟ್ ಬೇಡ ಅನ್ನೋರು ಬೇರೆ ಯಾವುದಾದ್ರು ತರಕಾರಿನ ನೀವು ಸೇರಿಸ್ಕೋಬೋದು. ಹಸಿ ಬಟಾಣಿ ಕೂಡ ಸೇರಿಸ್ಕೋಬೋದು, ಇಲ್ಲ ಕ್ಯಾಪ್ಸಿಕಮ್ಮು, ನಿಮ್ಗೆ ಯಾವುದು ವೆಜಿಟೇಬಲ್ ಇಷ್ಟ ಆಗುತ್ತೋ ಆ ವೆಜಿಟೇಬಲ್ನ ನೀವು ಸೇರಿಸ್ಕೋಬೋದು. ನಾನಿವತ್ತು ಕ್ಯಾರೆಟನ್ನು ಸೇರಿಸ್ಕೊಂಡಿದ್ದೀನಿ. ನೀಟಾಗಿ ಅದನ್ನು ಎಣ್ಣೆ ಜೊತೆ ಮಿಕ್ಸ್ ಮಾಡಿ ನೀಟಾಗಿ ಎಲ್ಲಾದರೂ ಸೇರಿಸಿ ನೀಟಾಗಿ ಹುರಿಬೇಕು. ನೋಡಿ ನೀಟಾಗಿ ಎಲ್ಲ ಫ್ರೈ ಆಗಿ ಯಾವ ಥರ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ, ಈರುಳ್ಳಿ ಎಲ್ಲ ಯಾವ ಥರ ಬೆಂದಿದೆ ಅಂತ ನೋಡ್ಬೋದು. ಹತ್ತಿರದಿಂದ ತೋರಿಸ್ತಿದ್ದೀನಿ ನೋಡ್ಕೊಳ್ಳಿ. ಈ ಥರ ನೀಟಾಗಿ ನಾವೆಲ್ಲದನ್ನು ರೋಸ್ಟ್ ಮಾಡಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ನಮಗೆ. ನೋಡಿ ನೀಟಾಗಿ ಅದನ್ನು ಎಲ್ಲ ಎಣ್ಣೆ ಬಿಟ್ಕೊಂಡಿದೆ. ಈಗ ಇದೆಲ್ಲ ನೀಟಾಗಿ ರೋಸ್ಟ್ ಆದಮೇಲೆ ನಾನು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂತಹ ಟೊಮೊಟೊನ ಲಾಸ್ಟಲ್ಲಿ ಸೇರಿಸ್ತಾ ಇರೋದು ನಾನು. ಲಾಸ್ಟಲ್ಲಿ ನೀವು ಸೇರಿಸಿ ಅದನ್ನು ಸ್ವಲ್ಪ ಮಟ್ಟಿಗೆ ನಾವು ಅದನ್ನು ಬೇಯಿಸಬೇಕಾಗುತ್ತೆ. ತುಂಬ ಜಾಸ್ತಿ ಬೇಯಿಸಬಾರ್ದು, ಸ್ವಲ್ಪ ಅಷ್ಟೇ ಬೇಯಿಸ್ಕೋಬೇಕು. ಏಕೆಂದರೆ ನಾವು ತಿನ್ನಬೇಕಾದ್ರೆ ಅದು ಫ್ಲೇವರು ಟೊಮೆಟೊದು ಹಾಗೆ ಸಿಕ್ಕಿದ್ರೆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಟೊಮೊಟೊನ ಜಾಸ್ತಿ ಬೇಯಿಸಬಾರ್ದು. ಟೊಮೊಟೊ ಬೇಡ ಅನ್ನೋರು ನೀವು ನಿಂಬೆಹಣ್ಣ ಜಾಸ್ತಿ ಯೂಸ್ ಮಾಡಬೇಕಾಗತ್ತೆ. ನಾನು ಟೊಮೊಟೊನೂ ಹಾಕ್ತಾಯಿದ್ದೀನಿ, ಹಾಗೆ ನಿಂಬೆಹಣ್ಣು ಕೂಡ ಅರ್ಧ ಹೋಳು ತೊಗೊಂಡಿದ್ದೀನಿ. ನೋಡಿ ಸ್ವಲ್ಪ ಅಷ್ಟೇ ನೀಟಾಗಿ ಬಾಡಿಸ್ಕೊಬೇಕು. ನೋಡಿ ಈಗ ನೀಟಾಗಿ ಅದರ ಎಣ್ಣೆ ಎಲ್ಲ ಬಿಟ್ಕೊಂಡ್ಮೇಲೆ ಈಗ ನಾನು ಅದಕ್ಕೆ ತೊಗೊಂಡಿರೋಂತಹ ಅರ್ಧ ಹೋಳು ನಿಂಬೆಹಣ್ಣ ಸೇರಿಸ್ತಾ ಇದ್ದೀನಿ. ಒಂದು ಅರ್ಧ ನಿಂಬೆಹಣ್ಣ ಅಂದರೆ ತೊಗೊಂಡಿರೋ ಅರ್ಧದಲ್ಲಿ ಸ್ವಲ್ಪ ಅದನ್ನು ನಿಂಬೆ ಹುಳಿ ರಸನ ಹಾಕಿ ಇನ್ನೊಂದು ಸ್ವಲ್ಪ ಎತ್ತಿಟ್ಕೊಳ್ಳಿ. ಲಾಸ್ಟಲ್ಲಿ ಇನ್ನೂ ಸ್ವಲ್ಪ ಸೇರಿಸ್ಬೇಕಾಗುತ್ತೆ. ಈಗ ಒಂದು ಸ್ಪೂನ್ ಆಗೋವಷ್ಟು ನಾನು ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನಾನು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಕಡಿಮೆ ಬಂತು ಅಂದರೆ ಲಾಸ್ಟಲ್ಲಿ ನಾವು ಶಾವಿಗೆ ಮಿಕ್ಸ್ ಮಾಡಿದ್ಮೇಲೆ ಇನ್ನೊಂದು ಸಲ ಸೇರಿಸ್ಕೋಬೋದು. ಹಾಗಾಗಿ ಸ್ವಲ್ಪನೇ ಹಾಕ್ತಾಯಿದ್ದೀನಿ. ಇದೆಲ್ಲ ಆದಮೇಲೆ ನೀಟಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡಿಬಿಟ್ಟು ನೆಕ್ಸ್ಟ್ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ. ಇದನ್ನು ಸೇರಿಸಿ ಸ್ವಲ್ಪ ಲೈಟಾಗಿ ಮಿಕ್ಸ್ ಮಾಡಿದ್ರೆ ಸಾಕು. ಇದನ್ನೆಲ್ಲ ನೀವು ಕಡಿಮೆ ಫ್ಲೇಮ್ನಲ್ಲಿ ಇಟ್ಕೊಂಡು ಮಾಡಬೇಕಾಗುತ್ತೆ. ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ಮೇಲೆ ಕಡಿಮೆ ಫ್ಲೇಮ್ನಲ್ಲಿ ಇಟ್ಕೊಂಡು ನಾವು ಇದನ್ನೆಲ್ಲ ಸ್ವಲ್ಪ ಬಾಡಿಸ್ಕೋಬೇಕು. ಹಾಗೆ ನಾನು ಕರೆದಿಟ್ಕೊಂಡಿರೋಂತಹ ಕಡಲೆಬೀಜನ ಇವಾಗ ಸೇರಿಸ್ತಾ ಇದ್ದೀನಿ ಲಾಸ್ಟಲ್ಲಿ. ಸೊ ಸೇರಿಸಿ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಮಿಕ್ಸ್ ಮಾಡಿ ನಿಮ್ಗೇನಾದ್ರು ತುಂಬ ಜಾಸ್ತಿ ಗೊಜ್ಜು ಬೇಕು ಅಂತಂದರೆ ಇದರಲ್ಲಿ ಗೊಜ್ಜು ಮಾಡಿರೋದ್ರಲ್ಲಿ ಬೇಕಾದ್ರೆ ನೀವು ಜಾಸ್ತಿ ಮಾಡಿರ್ತೀರಲ್ಲ ಆವಾಗ ಎತ್ತಿಟ್ಕೊಂಡು ಇದನ್ನು ರೈಸಲ್ಲೂ ನೀವು ತಿನ್ಬೋದು. ಇಲ್ಲ ನಮ್ಮ ಶಾವಿಗೆನಲ್ಲಿ ತಿಂತೀವಿ ಅಂತಂದರೆ ಶಾವಿಗೆ ಹಾಕ್ಕೊಂಡು ತಿನ್ಬೋದು. ನೋಡಿ ಶಾವಿಗೆ ಎಷ್ಟು ನೀಟಾಗಿ ಉದ್ರಾಗಿ ಬಂದಿದೆ. ನಾನು ಇವಾಗ ಶಾವಿಗೆ ಸೇರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಉದ್ರಾಗಿ ಶಾವಿಗೆ ಬಂದಿದೆ ಅಂತ. ಇದೇ ಟೈಪಲ್ಲೇ ಹೋಟೆಲಲ್ಲೂ ಕೂಡ ಮಾಡೋದವರು. ನಾವು ಅಲ್ಲಿ ನೋಡಿ ಅವ್ರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ನಮ್ಮ ಮನೇಲಿ ಈ ಥರ ಬರಲ್ಲ ಅಂದ್ಕೊತೀವಿ. ಇದೇ ಮೆಥಡನ್ನ ಯೂಸ್ ಮಾಡಿ ಅವರು ಕೂಡ ಮಾಡೋದು. ನೋಡಿ ಎಷ್ಟು ಚೆನ್ನಾಗಿ ಉದ್ರಾಗಿದೆ. ಇದನ್ನು ಆರಕ್ಕೆ ಬಿಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ಕೈಯಲ್ಲಿ ನೀಟಾಗಿ ಕೊಡವಿ ಹಾಕಿದ್ರೆ ಅದು ಒಂದಕ್ಕೊಂದು ಅಂಟ್ಕೊಂಡಿರಲ್ಲ. ಹಾಗಾಗಿ ನೀಟಾಗಿ ಬಿಡಿಯಾಗಿ ಬೀಳುತ್ತೆ ಶಾವಿಗೆ.
ನೋಡಿ ಎಲ್ಲ ಶಾವಿಗೆನೂ ಹಾಕಿ ಆಯಿತು. ನಾನಿವಾಗ ಯಾವ ರೀತಿ ಮಿಕ್ಸ್ ಮಾಡೋದು ಅಂತ ತೋರಿಸ್ತೀನಿ. ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡಬೇಕು, ಕಟ್ ಮಾಡಬಾರ್ದು. ಸ್ವಲ್ಪ ಹಿಂಗೆ ಕುಕ್ಕೋದು ಆ ಥರ ಎಲ್ಲ ಮಾಡಿದ್ರೆ ಸ್ಪೂನಲ್ಲಿ ಅದು ಕಟ್ಟಾಗಿಬಿಡುತ್ತೆ ಶಾವಿಗೆ, ಮತ್ತು ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ. ಜಸ್ಟ್ ಹಿಂಗೆ ನಾವು ಆ ಥರ ಎತ್ತಿ ನೀಟಾಗಿ ಹಿಂಗೆ ಬಿಡೋದ್ರಿಂದ ಅದು ನೀಟಾಗಿ ಅದು ಹಂಗೆ ಇರುತ್ತೆ, ಕಟ್ಟಾಗಲ್ಲ ಶಾವಿಗೆ. ನೀಟಾಗಿ ಆ ಥರ ಕುಲ್ಕುಸಿ ಮಿಕ್ಸ್ ಮಾಡೋದ್ರಿಂದ ನೀಟಾಗಿ ಎಲ್ಲದಕ್ಕೂ ಗೊಜ್ಜು ಸ್ಪ್ರೆಡ್ ಆಗುತ್ತೆ. ನೋಡಿ ಎಷ್ಟು ನೀಟಾಗಿ ಮಿಕ್ಸ್ ಆಗಿದೆ, ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ. ಈಗ ಇನ್ನೂ ಸ್ವಲ್ಪ ನಿಂಬೆಹಣ್ಣು ಇಟ್ಟಿದ್ನಲ್ಲ ಅದನ್ನು ಇವಾಗ ಸೇರಿಸ್ತಾ ಇದ್ದೀನಿ. ಈಗ ಬೇಕಾದ್ರೆ ನೀವು ಟೇಸ್ಟ್ ನೋಡಿ ಉಪ್ಪೇನಾದರೂ ಕಡಿಮೆ ಇದ್ದರೆ ಈ ಟೈಮಲ್ಲಿ ನೀವು ಉಪ್ಪನ್ನ ಸೇರಿಸಿ ಇನ್ನೊಂದು ಸಾರಿ ಮಿಕ್ಸ್ ಮಾಡಿದ್ರೆ ಸರಿ ಹೋಗುತ್ತೆ. ಇದೇ ಥರ ಬಿಡಿಯಾಗೇ ಇರುತ್ತೆ. ನೋಡಿ ನೋಡ್ತಾ ಇರ್ಬೋದು, ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಅದು ಯಾವ ಥರ ಎಷ್ಟು ಬಿಡಿಯಾಗಿದೆ ಅಂತೇಳಿ. ಇದೇ ಥರ ನೀವು ಮನೇಲಿ ಟ್ರೈ ಮಾಡಿ, ಹೋಟೆಲ್ಸ್ ಥರನೇ ಇದು ಬರುತ್ತೆ ಮನೇಲಿ. ನೋಡಿ ಫ್ರೆಂಡ್ಸ್, ಮನೇಲೇ ನಾವು ಎಷ್ಟು ಈಸಿಯಾಗಿ ಹೋಟೆಲ್ ಥರನೇ ನಾವು ಶಾವಿಗೆ ಭಾತನ್ನ ಮಾಡ್ಬೋದು ಅಂತ. ನಿಮಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿರೋರು ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಈ ಥರ ಕಲರ್ಫುಲ್ ಶಾವಿಗೆ ಭಾತನ್ನ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ. ಹಾಗೆ ನನ್ನ ವಿಡಿಯೋ ನೋಡಿ ಟ್ರೈ ಮಾಡಿದರೆ ನನ್ನ ವಿಡಿಯೋದಲ್ಲಿ ಬಂದು ನೀವು ಕಮೆಂಟ್ ಮಾಡಿ ಯಾವ ಥರ ಬಂತು ಅಂತ. ನೀವು ಮಾಡೋ ಕಾಮೆಂಟಿಂದ ತುಂಬ ಹೆಲ್ಪ್ ಆಗುತ್ತೆ ಈ ಮುಂದಿನ ರೆಸಿಪಿ ಎಲ್ಲ ಮಾಡೋದಕ್ಕೆ. ಇಷ್ಟು ಹೇಳ್ತಾ ಇವತ್ತಿನ ರೆಸಿಪಿ ಇದಾಗಿತ್ತು ಅಂತ ಹೇಳಿ ಇವತ್ತಿನ ರೆಸಿಪಿನ ಮುಗಿಸ್ತಾ ಇದ್ದೀನಿ. ಪ್ಲೀಸ್ ಮತ್ತೊಮ್ಮೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ನಮ್ಮ ಚಾನಲ್ನ ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿರೋರಿಗೆ ತುಂಬ ಹೃದಯದ ಧನ್ಯವಾದಗಳು. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲೇ ನಮ್ಮ ಚಾನಲ್ನ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ, ನಾವು ಮಾಡೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಕೂಡ ನಿಮಗೆ ಬರುತ್ತೆ. ಹಾಗೆ ಯಾರೆಲ್ಲ ಲೈಕ್ ಮಾಡಿಲ್ಲ ದಯವಿಟ್ಟು ಲೈಕ್ ಮಾಡಿ, ರೆಸಿಪಿ ಬಗ್ಗೆ ಕಮೆಂಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತೊಮ್ಮೆ ನಮ್ಮ ಚಾನಲ್ನ ವಿಸಿಟ್ ಮಾಡಿ ನಮ್ಮ ವಿಡಿಯೋಗಳನ್ನೆಲ್ಲ ನೋಡಿರೋರಿಗೆ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ ಥರ ನಮಗೆ ಸಪೋರ್ಟ್ ಮಾಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇವತ್ತಿನ ರೆಸಿಪಿನ. ಇಷ್ಟ ಆದಲ್ಲಿ ಮತ್ತೊಮ್ಮೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು ಫ್ರೆಂಡ್ಸ್.